ಮಾಡಬೇಕು. ಇಲ್ಲಿ ನಗರಸಭೆಯಲ್ಲಿ ಇರ್ತಕ್ಕಂಥ ಆ ಕೆಲಸ ಯಾರು ಮಾಡ್ಬೇಕಂದ್ರ ಏನು ಎನ್ವೈರನ್ಮೆಂಟ್ ಯಾರು ಜವಾಬ್ದಾರಿ ಸರ್, ಪರಿಸರ ಇಲಾಖೆಯವರು ಅವರು ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗ್ತದೆ. ಹೀಗಾಗಿ ನಗರಸಭೆಯಲ್ಲಿ ಕೇವಲ ನಿನ್ನೆ ತಾನೇ ರಾಣೆಬೆನ್ನೂರು ಹೋಗಿದ್ದೆ ನಾನು. ರಾಣೆಬೆನ್ನೂರು ಸುಮಾರು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಕಸದ ರಾಶಿ ನೋಡಿದ್ರೆ ಅಯ್ಯೋ ಅನಿಸ್ತು ನನಗೆ. ಅಲ್ಲಿ ಕೇವಲ ಅಯ್ಯೋ ಅನ್ಸೋದಲ್ಲ, ಬಟ್ ಪೌರ ಕಾರ್ಮಿಕರು ಸುಮಾರು 4 ರಿಂದ 5 ತಿಂಗಳ ಪಗಾರ ಕೊಟ್ಟಿಲ್ಲಲ್ಲ, ಅದು ಅವ್ರ ಮನಸ್ಸಿಗೆ ಎಷ್ಟು ಘಾಸಿ ಆಗಿರ್ಬೋದು ಮತ್ತು ಅವ್ರ ಬೇರೆಯವ್ರ ಕಡೆ ಸಾಲ ಯಾವ ರೀತಿ ತೆಗೆದುಕೊಂಡಿರ್ಬೋದು ಅನ್ನೋದು ಅದೊಂದು ನಿದರ್ಶನ. ಇವತ್ತು ಪೌರ ಕಾರ್ಮಿಕರ ಕೆಲಸ ಯಾವ ತರ ಅಂದ್ರೆ, ನಾವು ಪೌರ ಕಾರ್ಮಿಕರು ಇವತ್ತು ಯಾವ ರೀತಿ ಕೆಲಸ ಹಾವೇರಿ ನಗರದಲ್ಲಿ ಸ್ವಚ್ಛಗೊಳಿಸ್ತಾರೆ ಅಂದ್ರೆ, ನಾವು ಪ್ರತಿಯೊಬ್ಬ ವೈದ್ಯರ ತಲೆ ಹೋದಂತ ಸಂದರ್ಭದಲ್ಲಿ ಇದಕ್ಕಿಷ್ಟು ರೇಟ್ ಅಂತ ಹಾಕಿರ್ತಾರ. ಆದ್ರೆ ನಗರಸಭೆಯವರು ಪೌರ ಕಾರ್ಮಿಕರು ಯಾವ ರೀತಿ ಕೆಲಸ ಮಾಡ್ತಾರಂದ್ರೆ, ನಗರವನ್ನು ಸ್ವಚ್ಛ ಮಾಡ್ತಕ್ಕಂತ 3ನೇ ಅದ್ಭುತ ವೈದ್ಯರಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಪೌರ ಕಾರ್ಮಿಕರಿಗೆ. ಯಾಕೆ ನಾವು ಈ ಮಾತು ಹೇಳ್ತೇವೆ ಅಂದ್ರೆ, ಇವತ್ತು ಸುಮಾರು 4 ದಿನ ಹಾವೇರಿ ಸಂಪೂರ್ಣವಾಗಿ ಕಪ್ಪು ನಾರುವಂತ ವಾತಾವರಣ ನಿರ್ಮಾಣ ಆಗಿದೆ. ನಿಮ್ಮ ಹೋರಾಟ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ. ಈ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟಕ್ಕೆ ಎಲ್ಲ ಪಕ್ಷದವರು ಬಂದಿರಬಹುದು, ಆದ್ರೆ ಪಗಾರವನ್ನು ಕೊಡಿಸ್ತಕ್ಕಂಥ ಏನು ಅಧಿಕಾರಿಗಳು ಇವತ್ತು ಅಧಿಕಾರಿಗಳ ತಪ್ಪು ಅಥವಾ ನಿಮ್ಮದು ತಪ್ಪು ಏನೋ ಚುನಾಯಿತರ ತಪ್ಪು ನನಗೆ ಗೊತ್ತಿಲ್ಲ. ಬಟ್ ಇವ್ರಿಗಂತೂ ಪೌರ ಕಾರ್ಮಿಕರಿಗೆ ಯಾವುದೇ ತರದಿಂದ ನಾವು ಅನ್ಯಾಯ ಆಗಲಿಕ್ಕೆ ಬಿಡುವುದಿಲ್ಲ. ನಾನು ಕೂಡ ಮೊನ್ನೆ ನೀವೆಲ್ಲರ ಮನೆ ಕೂಡ ಹೋದಂತ ಸಂದರ್ಭದಲ್ಲಿ ಕುಮಾರ ನನಗೆ ಫೋನ್ ಮಾಡಿದ್ರು, ನೀವು ಬಂದ ತಕ್ಷಣ ನನಗೆ ನಿಮ್ಮ ಹಿಂಗ್ ಮನೆ ಕೂಡ ಬಂದ ನಮ್ಮ ಆಫೀಸಿಗೆ ಅಂತಂದ. ನೀವು ಮನವಿ ಕೊಟ್ಟು ನಾನು ಒಂದು 40 ನಿಮಿಷ ಆಗಿತ್ತ ನಾವು ಹೋದಲ್ಲ ಮನೆಗೆ. ಅವು ಪಾಪ ಸಾಹೇಬ್ರಿಗೆ ಮಾತಾಡೋ ಫೋನ್ ಮೂಲಕ ಹೀಗಾಗೈತಿ ಅಂತಂದ. ಬಟ್ ಇಲ್ಲಿವರೆಗೂ ಸಾಹೇಬ್ರ ಗಮನಕ್ಕೆ ಬಾರದೇ ಇರಬಹುದು. ಆದ್ರೆ ಸಾಹೇಬ್ರು ಉಪಸಭಾಪತಿ ಇರುವುದರಿಂದ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಸನ್ಮಾನ್ಯ ಶ್ರೀ ರುದ್ರಪ್ಪ ಮನ್ನಪ್ಪ ಲಮಾಣಿ ಅವರ ಹಿತ ಕೈಯಲ್ಲಿರೋದ್ರಿಂದ ಈ ಕೆಲಸ ರುದ್ರಪ್ಪ ಮನ್ನಪ್ಪ ಲಮಾಣಿ ಅವರು ಸುಪುತ್ರ ನಿಮ್ಮ ಹೋರಾಟಕ್ಕೆ ಬಂದಿದ್ದಾರೆ. ಇದು ಒಂದು ಬಹಳ ಉತ್ಸಾಹಕರವಾಗಿರ್ತಕ್ಕಂಥ ಸತ್ಸಂಗತಿ. ನಿಮ್ಮ ಹೋರಾಟಕ್ಕೆ ಪ್ರಥಮ ಹೆಜ್ಜೆ ಮೆಟ್ಟಲು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಹೋರಾಟ ನಿರಂತರವಾಗಿ ನಡೀಲಿ. ನಾವು ಕೂಡ ಈ ಹೋರಾಟಕ್ಕೆ ಬೆಂಬಲಿಸುತ್ತೇವೆ. ನಿಮಗೆ ಯಾರಿಗೂ ಕೂಡ ಅನ್ಯಾಯ ಆಗಲಿಕ್ಕೆ ನಾವ್ಯಾರು ಬಿಡುವಂತ ಪ್ರಶ್ನೆನೇ ಇಲ್ಲ. ನಿಮ್ಮ ಹೋರಾಟ ನಿರಂತರವಾಗಿ ನಡೀಲಿ. ನ್ಯಾಯಯುತವಾಗಿರ್ತಕ್ಕಂಥ ಬಹುದಿನಗಳ ಬೇಡಿಕೆ, ಕೆಲವೊಬ್ರು ಅಪಾಯಿಂಟ್ ಆಗದೇ ಇರಬಹುದು, ಇನ್ನು ಕೆಲವರು ಇರ್ತಕ್ಕಂಥವ್ರು ನೇರ ಸಾಲದಲ್ಲಿ ಇದ್ದಾರೆ, ನೇರ ಪಾವತಿಯಲ್ಲಿ ಇದ್ದಾರೆ. ಇನ್ನು ಕೆಲವೊಬ್ರು ನೋಡರ್ಸ್ ಇರ್ಬೋದು, ಕಂಪ್ಯೂಟರ್ ಆಪರೇಟರ್ ಇರ್ಬೋದು, ಡಾಟಾ ಆಪರೇಟರ್ ಇರ್ಬೋದು, ಮತ್ತು ಹೇಗೆ ಬರ್ತಕ್ಕಂಥ ಕಾರ್ಮಿಕರು ಇರ್ಬೋದು. ನಾನು ಈ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಈ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಆಂಜನೇಯ ಸಾಹೇಬರು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಯಾಕಂದ್ರೆ ನೇರ ಪಾವತಿಯನ್ನು ಬಂದ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಹಿಂದಿನ ಸಚಿವರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರು ನಮ್ಮ ಸಮಾಜಕ್ಕೆ ನೇರ ಪಾವತಿ ಬೇಡ, ಅವರ ಅಕೌಂಟಿಗೆ ಹೋಗಲಿ ದುಡ್ಡು ಅಂತಂದು ಹೇಳಿದ ಉದಾಹರಣೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಅಂದಿನ ಕನ್ನಡದವರು ಬಹಳಷ್ಟು ಮಂದಿ ಅವರಿಗೆ ಯಾವ ತರ ಸುಟ್ಕೇಸ್ ಹೋದ್ರು ಕೂಡ ನಾನು ಆ ಸಮಾಜದಲ್ಲಿ ಬಂದಿದ್ದೇನೆ. ಆ ಸಮಾಜದಿಂದ ಪೌರ ಕಾರ್ಮಿಕರು ಕೂಡ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ಮಾಜಿ ಸಚಿವರು ಕೂಡ ಅವರ ತಂಗಿ ಕೂಡ ಪೌರ ಕಾರ್ಮಿಕರು, ಬಾಯ್ಕೊಂಡ್ MLA ಇರೋದಲ್ಲ, ಅವರು ಒಬ್ಬ ಪೌರ ಕಾರ್ಮಿಕರ ಮಗ ಹನುಮಂತಪ್ಪ ಬಸವಂತಪ್ಪ ಅಂತಂದು ಅವರು ಕೂಡ ಪೌರ ಕಾರ್ಮಿಕರ ಮಗನಾಗಿ ಗಾಂಧಿನಗರದಲ್ಲಿ ಇದ್ದು ಬಾಯ್ಕೊಂಡ್ MLA ಆಗಿ ಇದ್ದಾರೆ. ಹೀಗಾಗಿ ಪೌರ ಕಾರ್ಮಿಕರಿಗೆ ಯಾವುದೇ ತರದಿಂದ ಅನ್ಯಾಯ ಆಗಲಿಕ್ಕೆ ನಾವ್ಯಾರು ಕೂಡ ಬಿಡುವುದಿಲ್ಲ. ಈ ಹೋರಾಟ ನಿರಂತರವಾಗಿ ನಡೀಲಿ, ಶಾಂತಿಯುತವಾಗಿ ನಡೀಲಿ. ನಿಮ್ಮ ಆರೋಗ್ಯ ತಪಾಸಣೆಯನ್ನು ಇಲಾಖೆಯವರು ಇಲ್ಲಿ 108 ಗಡಿ ನಿರಂತರವಾಗಿ ಇರ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅಸ್ತವ್ಯಸ್ತ ಆಗ್ತಕ್ಕಂಥ ಉದಾಹರಣೆಗೆ ಬಹಳಷ್ಟು ಜನ DPC ಇರ್ತಾರ, ಅವ್ರಿಗೆ 4-5 ತಿಂಗಳು ಪೇಮೆಂಟ್ ಇಲ್ಲ ಅಂದ್ರೆ ಅವ್ರು ಯಾವ ತರ ಮೆಡಿಸಿನ್ ತಗೋಬೇಕು ಅನ್ನೋದು ಬಹಳ ಒಂದು, ಅವ್ರ ಆರೋಗ್ಯನ ಸರಿ ಇಲ್ಲ ಅಂದ್ರೆ ಕೆಲಸ ಹೆಂಗ್ ಮಾಡಕ್ ಹೋಗ್ತಾರ ಅವ್ರ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿಬಾರದು. ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ, ಅವರು ದುಡಿತಕ್ಕಂಥ ಶ್ರಮಜೀವಿಗಳಿಗೆ ಪಗಾರ ಕೊಡಿಸುವಂತ ಕೆಲಸ ಅಧಿಕಾರಿಗಳು ನಿರಂತರವಾಗಿ ತಮಗೆ ಯಾವ್ದಾರ ಒಬ್ಬರ ಅಧಿಕಾರಿಗಳು ಸುಮಾರು 2 ತಿಂಗಳು ಲೇಟ್ ಆದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಸಮಸ್ಯೆ ಆಗ್ತದೆ. ಇಲ್ಲಿ ಕೂಡ ಪೌರ ಕಾರ್ಮಿಕರಿಗೆ ಸುಮಾರು 4-5 ತಿಂಗಳ ಹುತ್ತಲದಲ್ಲಿ ನಾವು ಕೇಳಿದಂತ ಸಂದರ್ಭದಲ್ಲಿ 13 ತಿಂಗಳಾದ್ರೂ ಕೂಡ ಪಗಾರ ಬಂದಿಲ್ಲ ಪಾಪ ಅವರಿಗೆ. 13 ತಿಂಗಳ ಎಷ್ಟು ಮಂದಿ 12 ಮಂದಿಗೆ 13 ತಿಂಗಳಾದ್ರೂ ಪಗಾರ ಬಂದ್ರಂತ. ಅವ್ರು ಯಾವ ತರ ಜೀವನ ಮಾಡ್ಬೋದು ಅಂತಂದ್ರೆ
ನನ್ನ ಒಂದು ಅನಿಸಿಕೆ, ನನಗೆ ಒಂದೆರಡು ಮಾತು ಅನುಮತಿ ಕೊಟ್ಟಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರು ಹೊಂದಿಸುತ್ತಾ ಒಂದೆರಡು ಮಾತು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.